ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವುದೇ ಅಡ್ಡ ಮತದಾನ ಮಾಡಿಲ್ಲ ಅಂತ ಹನೂರು ಜೆಡಿಎಸ್ ಶಾಸಕ ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹನೂರು ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೋ ಕಾರಣಕ್ಕೂ ಕ್ರಾಸ್ ವೋಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಕ್ಲಾರಿಫಿಕೇಶನ್ ಒಬ್ಬೊಬ್ಬರಿಂದ ಸಿಗ್ತಾ ಇದೆ. ಈಗ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನ ನಾಯಕರು ಕೊಡ್ತಾ ಇದ್ದಾರೆ. ಅಡ್ಡ ಮತದಾನ ಮಾಡಿದಂಥವರ ಹೆಸರನ್ನ ಎಚ್ಚರಿಕೆ ಬಗೆಹರಿಸಲಿ ಅಂದ್ರೆ ಈ ಬಗ್ಗೆ ಅವರು ಓಪನ್ ಆಗಿ ಮಾತಾಡಲಿ ಅಂತ ಹೇಳಿದ್ದಾರೆ. ನಾನು ಪಕ್ಷದ ನಿರ್ದೇಶನದಂತೆ ನಡೆದುಕೊಂಡಿದ್ದೇನೆ ಅಂತ ಹನೂರು ಜೆಡಿಎಸ್ ಶಾಸಕ ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಪಕ್ಷದ ನಿರ್ದೇಶನದಂತೆ ಇದ್ದೀವಿ. ಈಗ ಹೈಕಮಾಂಡ್ ಏನೈತೆ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾಯಿದ್ದೀವಿ, ಇದು ಮಾಡ್ತಿದ್ದೀವಿ. ಈಗ ಆತ್ಮಸಾಕ್ಷಿ ಏನು ಹೇಳ್ಬವ್ರೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೀವಿ. ಆ ಒಂದು ವಿಚಾರದಲ್ಲಿ ಇವತ್ತು ಕ್ಷೇತ್ರ ಈಗೆಲ್ಲ ಕೆಲವೆಲ್ಲ ನಾನೀಗ ಅಭಿವೃದ್ಧಿ ವಿಚಾರವಾಗಿ ಓಡಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದೆಲ್ಲನೂ ವಿಷಯ ಬರುತ್ತೆ. ಮಂಜುನಾಥ್ ಅವರು ಪಕ್ಷ ನಿಷ್ಠೆ ಮೇಲಿದ್ರಾ ಅಥವಾ ಆತ್ಮಸಾಕ್ಷಿಗೆ ಮತ ಹಾಕಿದ್ರಾ? ಹೌದಪ್ಪ, ಈಗ ಅದನ್ನೇ ಪಕ್ಷವಾಗಿ ಸಾಹೇಬ್ರು ಎಲ್ಲ ಯಾವ ರೀತಿ ಅದನ್ನು ಹೇಳಿದ್ದಾರೆ ಅದನ್ನೇನು ಮಾಡಬೇಕು ಮಾಡಿದ್ದಾರೆ. ಈಗ 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 ಈ 18 ಜನಕ್ಕೂ ಅನ್ವಯಿಸುತ್ತೆ ಅದು ಪ್ರಶ್ನೆ. ಇದು ಇರಲಿ, ಅದೇನು ತೀರ್ಮಾನ ತಗೊಳ್ಳಿ. 4 ಜನ ನನಗೆ ಗೊತ್ತಾಗಿದೆ ಯಾರು ಅಂತ, ಕ್ಲಾಸ್ ವೋಟ್ ಮಾಡಿದ್ದು ಯಾರು ಅಂತ. ಆಯ್ತು, ಅದನ್ನು ಬಹಿರಂಗ ಮಾಡಿ ಅದೇನು ಆ್ಯಕ್ಷನ್ ತಗೊಳ್ಳಿ. ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಹೋಗ್ತಾ ಇದೆ. ಆಯ್ತಪ್ಪ, ಹೌದು, ಈಗ ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ, ತಪ್ಪೇನಿಲ್ಲ. ಅಲ್ಲ ನೀವು ಮಾಡಿದ್ದೀರಾ ಸರ್? ಈಗ ನೋಡಪ್ಪ, ಈಗ ಅಲ್ಲ ಪಕ್ಷ ನಿಷ್ಠೆನ ಎರಡೂ ವಿಷಯ ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಹಾಗಾಗಿ ಈಗ ಯಾರು ಏನು ಅಂತ ವಿಷಯ ಗೊತ್ತಾಗಿ ಅವ್ರು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ, ಸಂತೋಷ. ಈಗ ಅದನ್ನೇ ಹೇಳಿರೋದಲ್ಲಪ್ಪ. ಈಗ ನೋಡಪ್ಪ, ಈಗ ಹೈಕಮಾಂಡು ಈಗ ಎಲ್ಲ ಏನು ತೀರ್ಮಾನ ತಗೋಬೇಕು ತಗೋತಾರೆ. ಈಗೆಲ್ಲನೂ ನಾವು ಒಂದು ಪಕ್ಷವಾಗಿ ಎಲ್ಲ ಏನು ಮಾಡಬೇಕು ನಾವು ಇದ್ದೀವಿ, ಆ ಕೆಲಸ ನಾವು ಫಾಲೋ. ಅಡ್ಡ ಮತದಾನ ಮಾಡಿದವರು ಪಕ್ಷ ಬಿಟ್ಟು ಹೋಗಲಿ, ಜೆಡಿಎಸ್ ಪಕ್ಷ ಬಿಟ್ಟು ಹೋಗೋದಾದ್ರೆ ಹೋಗಲಿ ಅಂತ ನ್ಯೂಸ್ 18ಗೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಯಾರಿದ್ದಾರೆ ಅವರು ನಮ್ಮ ಪಕ್ಷವನ್ನ ಬಿಟ್ಟು ಹೋಗಲಿ ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಮಾತನಾಡ್ತಾ ಇದ್ದಂತಹ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘನತೆ ಗೌರವ ಇದ್ದವರು ಈ ರೀತಿ ಮಾಡಬಾರದಾಗಿತ್ತು, ನಂಬಿಸಿ ಕುತ್ತಿಗೆ ಕೊಯ್ಯುವ ಕೆಲಸ ಮಾಡಬಾರದು. ನ್ಯೂಸ್ 18ಗೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಹೇಳಿಕೆ. ಅದಕ್ಕೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ತುರುವೇಕೆರೆ ಎಂಟಿ ಕೃಷ್ಣಪ್ಪ ಅವರು ಇದ್ದಾರೆ, ಮಾತನಾಡಿಸಿ ಸರ್. 11 ಮತಗಳು ಕ್ರಾಸ್ ವೋಟ್ ಆಗಿದ್ದಾವೆ ಸರ್. ನಾಲ್ಕಷ್ಟೇ, ಬೇರೆ ಬೇರೆ ವಿಷಯ. ನಾವು 18 ಜನ ಇದ್ದೀವಿ, 18 ವೋಟ್ ನಾವು ಹಾಕಬೇಕಾಗಿತ್ತು. ಮಿಕ್ಕಿದ್ದೆಲ್ಲ ನಾನು ಚರ್ಚೆ ಮಾಡೋಕ್ಕಲ್ಲ, ಅದೆಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ, ನಮ್ಮ ಕುಮಾರಣ್ಣವ್ರು ಮಾತಾಡ್ಕೊತಾರೆ. ನಾವು ಸೀಟ್ ಹಾಕಬೇಕು ಅಂತ ಏನು ಇರಲಿಲ್ಲ. ಎಲ್ಲ ಶಾಸಕರು ಒತ್ತಾಯ ಮಾಡಿ ನಾವು ಸೀಟ್ ಹಾಕಬೇಕು ಅಂತ ಕುಮಾರಣ್ಣಗೆ ಒತ್ತಾಯ ಮಾಡಿದ ಮೇಲೆ ಕುಮಾರಣ್ಣವರು ಗೋವಿಂದರಾಜನಿಗೆ ಕ್ಯಾಂಡಿಡೇಟ್ ಮಾಡಿದರು. ಬಿ ಜೆ ಪಿಯವ್ರದ್ದು ಏನು ಮಾತಾಡಿದ್ರು ಅದೆಲ್ಲ ನಮ್ಗೆ ಅರಿವಿಲ್ಲ. ನಾವು ಒಟ್ಟಾರೆ ಏನು ತೀರ್ಮಾನ ಮಾಡಿದ್ವಿ, ನಾವು 18 ಜನನೂ ಒಟ್ಟಿಗೆ ವೋಟ್ ಹಾಕಬೇಕು ಅಂತೇಳಿ ಕುಮಾರಣ್ಣ ತಮ್ಮ ಮಾತಾಡಿ ನಾವೆಲ್ಲ ಅವ್ರಿಗೆ ಅಧಿಕಾರ ಕೊಟ್ವಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ. ಅವ್ರು ಮಾಡಿದರು. ಅದರಂತೆ ಏನು ನಮ್ಮ ನಂಬಿಕೆ, ನಮ್ಮ 18 ಜನ ಒಗ್ಗಟ್ಟಾಗಿರಬೇಕು ಅನ್ನೋದು ಒಂದೇ ಉದ್ದೇಶ. ಹಂಗಾಗಿ ಕುಮಾರಸ್ವಾಮಿಯವರು ನಮಗೆಲ್ಲ ಕರೆದು 2-3 ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದಾರೆ. ಆದರೆ ನಮಗೆ ನಾಚಿಕೆ ಆಗ್ತದೆ ಶಾಸಕರಾಗಿ. ಯಾವುದೇ ಮನುಷ್ಯನ ನಂಬಿಕೆ ಕುತ್ತಿಗೆ ಕುಯ್ಯಬಾರ್ದು. ಕುಮಾರಣ್ಣ ನಂಬಿಸಿದ್ರು ಇವರೆಲ್ಲ, ಇಲ್ಲ ನಾವು ವೋಟ್ ಹಾಕ್ತೀವಿ 100% ಅಂತೇಳಿ ಈ ಥರ ಕುತ್ತಿಗೆ ಕುಯ್ಯೋ ಕೆಲಸ ಮಾಡೋದು ಶೋಭೆ ತರ್ತಕ್ಕಂಥಲ್ಲ. ಯಾರಾದರೂ ನಮ್ಮ ಶಾಸಕರಿಗೆ ಘನತೆ ಗೌರವ ಇದ್ದರೆ ಅದನ್ನು ಮಾಡಬಾರ್ದಾಗಿತ್ತು. ಮಾಡಿದರೆ ಆ ನೋವನ್ನು ಅವರೇ ಉಣ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಯಾರ ಮೂರ್ಖರು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿರೋದು ನಾನು ನಿಜವಾಗಿಯೂ ಖಂಡಿಸ್ತೇನೆ. ಇದು ಯಾವ ರಾಜಕೀಯ ನಾಯಕರಿಗೆ ಗೌರವ ತರ್ತಕ್ಕಂಥದ್ದಲ್ಲ. ಅವ್ರು ಹೇಳೋ ಇಲ್ಲ ನಾನು ಅಲ್ಲಿ ಹೋಗ್ತೀನಿ, ನಾನು ಹಾಕಲ್ಲ ಅಂತ ಹೇಳೋಗಿದೆ, ನಾನು ಖುಷಿ ಪಡಿವೆ, ಬಿಡಪ್ಪ ಅವ್ರು ನಾಳೆ ಬರುತ್ತೆ. ನಂಬಿಸಿ ಮೋಸ ಮಾಡೋದು ಒಳ್ಳೆಯದಲ್ಲ. ಯಾವ ಮನುಷ್ಯನಿಗೂ ಅಷ್ಟೇ, ಯಾವುದೇ ಫೀಲ್ಡಲ್ಲಿ ನಂಬಿಸಿ ಮೋಸ ಮಾಡೋದ ಕೆಲಸನ ಯಾರೂ ಮಾಡಬಾರ್ದು. ಇದಿಷ್ಟು ಜೆಡಿಎಸ್ನ ಹಿರಿಯ ಶಾಸಕರಾದಂಥ ತುರುವೇಕೆರೆ ಎಂಟಿ ಕೃಷ್ಣಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲ ಶಾಸಕರು ಆತ್ಮಸಾಕ್ಷಿ ಮತವನ್ನ ಕೊಟ್ಟಿದ್ದಾರೆ. ಯಾವ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೋ ಅದೇ ಪಕ್ಷದ ನಾಯಕರ ಮತ ನಮಗೆ ಬಿದ್ದಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಂಬಿಕೆ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದರೆ BJP ಮತ್ತು JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. BJP ಅವರಿಗೆ ಮತ್ತು JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ಇದು ನಮಗೆ ಕೇಳೋದಕ್ಕಿಂತ ಹೆಚ್ಚಾಗಿ BJP ಮತ್ತು JDS ಅವರಿಗೆ ಕೇಳಬೇಕಾಗ್ತದೆ. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನಾ ಟೀಕೆ ಮಾಡ್ತಾಯಿದ್ರು, ಇವತ್ತು 11 ಮತಗಳು ನಮಗೆ ಬಿದ್ದಿದೆ ಅಂದರೆ ಇದಕ್ಕೆ ಉತ್ತರ ನಾವು ಕೊಡಬೇಕಾ, ಅವ್ರು ಕೊಡಬೇಕಾ? ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪ ಅಂದರೆ BJP ಮತ್ತು JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, MLC ರಿಸಲ್ಟ್ ನಂತರದಲ್ಲಿ ಹಲವು ಪ್ರಶ್ನೆಗಳು ಓಡಾಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಸಹಜವಾಗಿ ಒಂದು ಮೈತ್ರಿಯಾಗಿ BJP JDS ಫೇಲ್ಯೂರ್ ಆಗ್ಬಿಡ್ತಾ ಅನ್ನೋದು ಕಾಡ್ತಾ ಇದೆ, ಮತ್ತೊಂದು ವಿಪಕ್ಷಗಳಾಗಿ ಕೂಡ ಫೇಲ್ಯೂರ್ ಆಗ್ಬಿಟ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇವರು ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮೊಳಗೆ ಫೈಟ್ ಮಾಡೋದೇ ಜಾಸ್ತಿ ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಪರಿಸ್ಥಿತಿ. ಖಂಡಿತವಾಗಿ ಅರುಣ್ ಮುಗಾರ್, ಮುಂದಿನ ತಿಂಗಳು ಮಳೆಗಾಲದ ಅಧಿವೇಶನ ಆರಂಭವಾಗ್ತದೆ. ಈ ಒಂದು ಮಳೆಗಾಲದ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕುವಂಥ ನಿಟ್ಟಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾದಂಥ ಇದೀಗ NDA ಒಕ್ಕೂಟದ ಮಿತ್ರ ಪಕ್ಷಗಳು BJP ಮತ್ತು JDS ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆಗೆ ಮುಖಭಂಗವನ್ನು ಅನುಭವಿಸಿದ್ವಾ ಅಂತ. ಯಾಕಂದರೆ BJPಯ 3 ಮತ್ತೊಂದು ಕಡೆಗೆ JDSನ ಒಂದಷ್ಟು ಮತಗಳು ಏನು ಅಡ್ಡ ಮತದಾನವಾಗಿವೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾಯಿದೆ. ಮತ್ತೊಂದು ಕಡೆಗೆ ಅಡ್ಡ ಮತದಾನ ಆಗಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಇಲ್ಲ, ನಮ್ಮಲ್ಲಿ ಕೇವಲ 4 ಮಂದಿ ಮತಗಳು ಮಾತ್ರ ಅಡ್ಡ ಮತದಾನದಲ್ಲಿ 4 ಮಂದಿ ಶಾಸಕರು ಮಾತ್ರ ಅಡ್ಡ ಮತದಾನವನ್ನು ಮಾಡಿರುವುದು ಅನ್ನುವಂಥ ನಿಟ್ಟಲ್ಲಿ JDS ನಾಯಕರುಗಳು ಹೇಳ್ತಾ ಇದ್ದಾರೆ. BJP ನಾಯಕರು ಇಲ್ಲ ನಮ್ಮಲ್ಲಿ ಕೇವಲ 3-4 ಮಂದಿ ಅಷ್ಟೇ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇದೇ ವಿಚಾರವಾಗಿ ಮುಜುಗರಕ್ಕೊಳಗಾಗಿರ್ತಕ್ಕಂಥ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರರವರು ಇದೀಗ BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ಗೆ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಸಂಬಂಧವಾಗಿ BJP ರಾಷ್ಟ್ರೀಯ ಅಧ್ಯಕ್ಷರ ಒಂದು ಸಮಯಾವಕಾಶಕ್ಕೂ ಕೂಡ ಅನುಮತಿಯನ್ನು ಕೋರಿರ್ತಕ್ಕಂಥದ್ದು. ಇಂದು ಸಂಜೆ ಅಥವಾ ಸೋಮವಾರದೊಳಗಾಗಿ ನಾನು BJP ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರ ಗಮನಕ್ಕೆ ತರ್ತೀನಿ. ಮತ್ತೊಂದು ಕಡೆಯಾಗಿ ಯಾರು ಅಡ್ಡ ಮತದಾನವನ್ನು ಮಾಡಿದರೆ ಅವರನ್ನು ಕ್ಷಮಿಸುವಂಥ ಒಂದು ಪ್ರಶ್ನೆ ಇಲ್ಲ, ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತು ಬೆಳಿಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ BY ವಿಜೇಂದ್ರರವರು ರವಾನಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ವಿಧಾನ ಪರಿಷತ್ ಸದಸ್ಯ CT ರವಿಯವರ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ, ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಕೊಡುವಂಥ ಒಂದು ವರದಿ ಆಧಾರದ ಮೇಲೆ ಯಾರ್ಯಾರು ಏನು ಅಡ್ಡ ಮತದಾನವನ್ನು ಮಾಡಿದ್ದಾರೆ, ಖದೀಮ್ರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಬಲಿ ಆಗ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಇನ್ನುಳಿದಂತೆ ಶಾಸಕ ಚಂದ್ರು ಲಮಾಣಿ, ಬೈರತಿ ಬಸವರಾಜ್ ಅವರು ಕೂಡ ನಮ್ಮ ನ್ಯೂಸ್ 18 ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ ಕ್ಷೇತ್ರದಲ್ಲಿ ಮುಜುಗರ ಆಗ್ತಾಯಿದೆ, ನಮ್ಮ ಹೆಸರನ್ನು ಅನಾವಶ್ಯಕವಾಗಿ ಪ್ರಸ್ತಾಪವನ್ನು ಮಾಡ್ತಾಯಿದ್ದಾರೆ, ನಾವು ಯಾರು NDA ಮಿತ್ರಕೂಟದ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಹಾಕೋದಕ್ಕೆ ಸೂಚಿಸಿದ್ರು ಅವರಿಗೆ ಮತವನ್ನು ಹಾಕಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇತ್ತ ಬೈರತಿ ಬಸವರಾಜ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಈ ನಡುವೆ JDSನ ಹಿರಿಯ ಶಾಸಕ MT ಕೃಷ್ಣಪ್ಪ ಅವರು ಏನು ಅಡ್ಡ ಮತದಾನ ಮಾಡಿರುವಂಥ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆಯಾಗಿ ಎತ್ತ ತಾಯಿಗೆ ಮಾಡಿದಂಥ ಮೋಸ, ಮತ್ತೊಂದು ಕಡೆಗೆ ಪಕ್ಷಕ್ಕೆ ಅಂದರೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಕೆಲಸ. ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಮಾಡಬಾರ್ದು, ನೇರವಾಗಿ ಪಕ್ಷ ಬಿಟ್ಟು ಹೋಗಿ ಎನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಇದೀಗ ಪಕ್ಷದೊಳಗೆ ಒಂದು ಕಡೆಗೆ ಕಾಂಗ್ರೆಸ್ ನಾಯಕರುಗಳು ಅಡ್ಡ ಮತದಾನದ ಬಗ್ಗೆ ಒಂದು ರೀತಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದರೆ, ಒಂದು ರೀತಿ BJP JDSನ್ನು ಲೇವಡಿ ಮಾಡ್ತಾಯಿದ್ರೆ, ಇತ್ತ BJP JDSನೊಳಗೆ ಇದೀಗ ಸಹಜವಾಗಿ ಒಂದು ರೀತಿ ಆತಂಕ, ಮತ್ತೊಂದು ಕಡೆಯಾಗಿ ಒಂದು ರೀತಿ ಅಸಮಾಧಾನ, ಮತ್ತೊಂದು ಕಡೆಯಾಗಿ ಭಿನ್ನಮತ ಸ್ಫೋಟಗೊಳ್ಳುವಂಥ ಒಂದು ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ JP ನಗರ ನಿವಾಸ ಕುಮಾರಸ್ವಾಮಿಯವರ ನಿವಾಸದಲ್ಲಿ BJPಯ JDSನ ಶಾಸಕರ ತುರ್ತು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ಗೆ.